ಜಾನ್ವಿ ಮತ್ತೆ ಇಬ್ರಲ್ಲೂ ಕೋರ್ಡಿನೇಷನ್ ಇದೆ. ಅವ್ರಿಬ್ರು ಏನಾರ ಪ್ಲಾನ್ ಮಾಡ್ಕೊಂಡು ಬೇರೆಯವ್ರ ಬಗ್ಗೆ ಫಸ್ಟ್ ಅವ್ರದವ್ರು ನೋಡ್ಕೊಂತಿಲ್ಲ, ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡ್ತಿದೆ. ಫಸ್ಟ್ ಅವ್ರದವ್ರು ನೋಡ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ರು. ಅದರಂತೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣವಂತೆ ಶೀತಲ ಬಾಣದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ನಮಸ್ಕಾರ. ಬಿಗ್ ಬಾಸ್ ನೋಡ್ತೀರಾ ತಾವು? ನೋಡ್ತೀನಿ. ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಈ ಸೀಸನ್ ಬಗ್ಗೆ? ಈ ಸೀಸನ್ ಬಗ್ಗೆ ಬರೀ ಕಿರ್ಚಾಟ, ಬರೀ ಅದು ಇದು 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 ಕ್ಯಾಸ್ಟ್ ನ ಡಿಸ್ಕ್ರಿಮಿನೇಟ್ ಮಾಡ್ತಿದ್ದಾರೆ, ಹಂಗೆಲ್ಲ ಮಾಡ್ಬಾರ್ದು. ಸೊ ಅದಕ್ಕೋಸ್ಕರ ಅಂತ ಹೇಳ್ತೀನಿ. ಓಕೆ, ನಿಮ್ ಫೇವ್ರೇಟ್ ಯಾರು ಈ ಸೀಸನ್ ಅಲ್ಲಿ? ಗಿಲ್ಲಿ ಮತ್ತೆ ರಕ್ಷಿತಾ ಗಿಲ್ಲಿ. ರಕ್ಷಿತಾ ಗಿಲ್ಲಿ ಮತ್ತೆ ಕಾವ್ಯ ಮೂವರ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದಾರಲ್ಲ ಅಶ್ವಿನಿ ಗೌಡ, ಏನ್ ಅನ್ಸುತ್ತೆ? ಅಂತಂದ್ರೆ ಲೈಕ್ ಅವ್ರನ್ನೇ ಬರೀ ಫುಲ್ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಿರಂಗ್ ಅನ್ಸ್ತಿದೆ. ಅಂಡ್ ಅವ್ರನ್ನ ಫಸ್ಟ್ ಹೊರ್ಗಡೆ ಹಾಕೋ ಪ್ಲಾನ್ ಇದೆ. ಆತರ ರಕ್ಷಿತಾ ಇದು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇಬ್ರು ಒಂದಾಗ ಹೋಗಿದ್ದಾರೆ. ಸೊ ಆತರ. ಓಕೆ, ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ? ಅವರಿಬ್ರು ಫುಲ್ ಪೈಪೋಟಿ ಮಾಡ್ಕೊಂಡು ಇಬ್ರಲ್ಲೂ ಕೋರ್ಡಿನೇಷನ್ ಇದೆ. ಅವ್ರಿಬ್ರು ಏನಾರ ಪ್ಲಾನ್ ಮಾಡ್ಕೊಂಡು ಬೇರೆಯವ್ರ ಬಗ್ಗೆ ಫಸ್ಟ್ ಅವ್ರದವ್ರು ನೋಡ್ಕೊಂತಿಲ್ಲ, ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡ್ತಿದೆ. ಫಸ್ಟ್ ಅವ್ರದವ್ರು ನೋಡ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ಬೇಕು. ಅದನ್ನಂತೆ ಹಂಗೆ ಹೇಳ್ತೀನಿ. ಓಕೆ, ಇವತ್ತು ಅಂದ್ರೆ ನಿನ್ನೆ ಎಲ್ಲ ನಾ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ರಘು ಅವರು, ಮೌಂಟೇನ್ ರಘು ಅವರು, ರಾಶಿ ಅವರು ಮತ್ತೆ ಇನ್ನೊಬ್ರು ಬಾಡಿ ಬಿಲ್ಡರ್ 3 ಜನ ಬಂದಿದ್ದಾರೆ. ಏನ್ ಅನ್ಸುತ್ತೆ? ರಘು ಅವರು ಸರಿಯಾಗಿ ಪಾಠ ಕಲಿಸ್ತಾರೆ, ಮತ್ತೆ ಇದು ಅಶ್ವಿನಿ ಅವ್ರಿಗೆ ಜಾನ್ವಿಗ್ ಸರಿಯಾಗಿ ಮಾಡ್ತಾರೆ ಅಂತ ಅನಿಸ್ತಿದೆ. ಅಂಡ್ ಈವನ್ ಶಿ ಕ್ಯಾನ್ ಆಲ್ಸೋ ಟೀಚರ್ ಅಲ್ಲಿ ಅಂತ ಹೇಳ್ತಾರೆ. ಓಕೆ, 3 ಜನದಲ್ಲಿ ಅಂದ್ರೆ ಇವ್ರು ಮೂವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋರು ಯಾರೇ ಆದ್ರೂ ಫಸ್ಟ್ ಬರ್ಬೇಕಾದ್ರೆ ಆರ್ಭಟ ಇರುತ್ತೆ, ಆಮೇಲೆ ಇಲಿಗಳ ತರ ಸೈಲೆಂಟ್ ಆಗ್ಬಿಡ್ತಾರೆ. ಅಂದ್ರೆ ನೀವು ರಘು ಮ್ಯೂಟನ್ ಅವರು ಹಂಗ ಅನ್ಸಲ್ಲ ಅಂತ ಹೇಳ್ತಾರೆ. ಲಾಸ್ಟ್ ಅಲ್ಲಿ ಒಬ್ರು ಬಂದ್ರಲ್ಲ, ಅವರು ಇರಲ್ಲ ಜಾಸ್ತಿ ದಿವಸ, ಬಾಡಿ ಬಿಲ್ಡರ್ ಜಾಸ್ತಿ ದಿನ ಇರಲ್ಲ, ಹೋಗ್ಬಿಡ್ತಾರೆ. ಓಕೆ 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 ಓಕೆ. ಹಾ, ಇನ್ನು ಅಲ್ಲಿ ಆಡ್ತಾ ಇರೋರ್ ಬಗ್ಗೆ ಮಲ್ಲಮ್ಮ ಮತ್ತೆ ಮಾಳು ನಿಪ್ನಾಳು ಉತ್ತರ ಕರ್ನಾಟಕ. ಮಲ್ಲಮ್ಮ ಅವ್ರದ್ದು ಏಜ್ ನೋಡ್ಬೇಕು, ಬಟ್ ಆದ್ರೆ ಆ ಏಜ್ ಅಲ್ಲಿ ಅವ್ರು ಬಂದಿದಾರಲ್ಲ, ದಟ್ ಈಸ್ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ತೀನಿ. ಅಂಡ್ ಮಾಳು ಅವ್ರು ಸ್ವಲ್ಪ ದಡ್ಡ ಅಂತ ಅನ್ಕೊಂತೀನಿ. ಅವ್ರು ಸ್ಪಂದನ ಜೊತೆ ಜಂಟಿಯಾಗಿ ಬಂದಾಗ ಅವ್ರು ಬಿಗ್ ಬಾಸ್ ಏನ್ ಟಾಸ್ಕ್ ಎಲ್ಲ ಕೊಡ್ತಿದ್ರು ಅದೆಲ್ಲ ಅವ್ರಿಬ್ರು ಮಾತಾಡ್ಕೊಂಡು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಅದೆಲ್ಲ ಏನು ಅಂತ. ಅವ್ರಿಬ್ರು ಮಾತಾಡ್ಕೊಂಡು ಆಡ್ತಿದ್ರು. ಈಗ ಅವ್ರು ಹೇಳಿದ್ರು ಸ್ವಲ್ಪ ಬೇರೆಯವ್ರ ಹತ್ರ ಕೇಳ್ತಾರೆ. ಅವ್ರ ಮಾಡು ಓನ್ ಡಿಸಿಷನ್ ತಗೊಳಕ್ ಬರಲ್ಲ ಅವ್ರಿಗೆ. ಓಕೆ ಓಕೆ, ಇನ್ನು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡಗೆ ಮತ್ತೆ ಜಾನ್ವಿಗೆ ಹಾಕೊಂಡ್ ರುಬ್ಬಿದ್ರು. ಇನ್ನು ಬೇಕಿತ್ತು ಅಂತ ಕೆಲವ್ರು ಹೇಳ್ತಾರೆ. ನಿಮ್ ಪ್ರಕಾರ? ಇಲ್ಲ, ಇಷ್ಟು ಬುದ್ಧಿ ಕಲ್ಸಿದಾರಲ್ಲ ಅಷ್ಟು ಸಾಕು. ಬಟ್ ಒಟ್ನಲ್ಲಿ ಕಲ್ಸಿದ್ರ ಅದ್ ಸಾಕು ಅಂತ. ಇನ್ನ ಕಲ್ಸ್ಬೇಕಾಗಿತ್ತು, ಬಟ್ ಅದೇ ನೆಕ್ಸ್ಟ್ ಟೈಮ್ ಅಲ್ಲಿ ಕಲಿಸ್ತಾರೆ ಅಂತ ಅನ್ಸುತ್ತೆ. ಇವಾಗ ಇವ್ರೆ ಬಿಗ್ ಬಾಸ್ ಮನೆಗೆ ಇಬ್ರು ಬಂದಿದಾರಲ್ವಾ, ಅವ್ರಿಬ್ರುನು ಅಶ್ವಿನಿ ಗೌಡಗೆ ಬುದ್ಧಿ ಕಲಿಸ್ತೀನಿ ಅಂತ ಬಂದಿದ್ದಾರೆ. ನಿಜವಾಗ್ಲೂ ಬುದ್ಧಿ ಕಲಿಸ್ತಾರೆ ಅಥವಾ ಅವರೇ ಬುದ್ಧಿ ಕಲ್ತ್ಕೊಂಡು ಹೋಗ್ತಾರೆ? ಕಲಿಸ್ತಾರೆ, ಅಫ್ಕೋರ್ಸ್ ಕಲಿಸ್ತಾರೆ. ನನ್ಗೆ ಇನ್ನು ಅವ್ರ ಬಗ್ಗೆ ಗೊತ್ತಿಲ್ಲ. ನ್ಯೂಟನ್ ರಘು ಅಂತೂ ಪಕ್ಕಾ ಕಲಿಸ್ತಾರೆ. ಆದ್ರೆ ಅವ್ರು ಬಂದಿದ್ ಮಂಡೇ ಇತ್ತಲ್ಲ, ಮಂಡೇನೆ ನಿನ್ನೆ ನೋಡ್ಬಿಟ್ಟಿದೀವಿ. ಅವ್ರು ಬೇಕು ಅಂತಾನೆ ಅವ್ರ ಮೇಲೆ ಜಗಳ ತೆಗಿಯಕ್ ಹೋಗಿದ್ದಾರೆ. ಅವ್ರು ಏನು ಅಂದಿಲ್ಲ. ಏಕವಚನದಲ್ಲಿ ಮಾತಾಡೋದ್ ತಪ್ಪೆ, ಬಟ್ ಆದ್ರೆ ಯಾರಿಗೆ ಆದ್ರೂ ಸಡನ್ ಆಗಿ ಬಾಯಲ್ಲಿ ಬಂದೇ ಬರುತ್ತೆ. ಓಕೆ, ಅದೇ ಈಗ ಅಶ್ವಿನಿ ಗೌಡ ಅವರು ಏಕವಚನದಲ್ಲಿ ನನಗ್ ಮಾತಾಡ್ಬೇಡ ಅಂತ ಅನ್ಬಿಟ್ಟು ಅಶ್ವಿನಿ ಗೌಡ ಜಾನ್ವಿ ಇಬ್ರು ಎದ್ದೇಳ್ತಾರೆ ರುಚಿಗೆ. ಅವ್ರು ಮಾಡಿದ್ದೆ ಇಲ್ಲ, ಅವರೇ ಎಲ್ಲಾರು ಚಿನ್ನ ಏಕವಚನದಲ್ಲೇ ಮಾತಾಡ್ತಾರೆ. ತಿರ್ಗಾ ಅವ್ರು ಹೇಳ್ಬಾರ್ದು ಬೇರೆಯವ್ರಿಗೆ ಏಕವಚನದಲ್ಲಿ ಮಾತಾಡ್ಬೇಡಿ. ಅವರೇ ಮಾತಾಡ್ತಿರ್ಬೇಕಾದ್ರೆ ನಾವೆಂತಕ್ ಮಾತಾಡ್ಬಾರ್ದು? ಓಕೆ, ಅದಕ್ಕೆ ಮೌಂಟೇನ್ ರಘು ಅವ್ರು ಮಾತಾಡಿದ್ದಾರೆ. ಇಲ್ಲ, ಅವ್ರು ಮಾತಾಡಿದ್ ಕರೆಕ್ಟ್. ಅವ್ರು ಮಾತಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ಇನ್ನು ರಕ್ಷಿತಾ ಅವ್ರಿಗೆ ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಅಶ್ವಿನಿ ಗೌಡ ಅವರೇ ಆಚೆ ಕಡೆ ಏನಂತಂದ್ರೆ ಹುಡುಗಿ ನ್ಯಾಯ ಸಿಗ್ಬೇಕು, ಹಂಗ್ ಸಿಗ್ಬೇಕು, ಹುಡುಗಿ ರೆಸ್ಪೆಕ್ಟ್ ಮಾಡ್ಬೇಕು. ಅವ್ರು ಅಲ್ಲೂ ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ತಿದಾರೆ, ಅವ್ರು ಕ್ಯಾಸ್ಟ್ ಡಿಸ್ಕ್ರಿಮಿನೇಟ್ ಮಾಡ್ತಿದಾರೆ. ಅವ್ರ ಹೆಂಗ್ ಮಾಡ್ಬೇಕಾದ್ರೆ ಅವ್ರ ಎಂತಕ್ ಒಳಗಡೆ ಎಂತಕ್ ಮಾಡ್ಬೇಕು? ಅವ್ರ ಹಂಗೆ ಮಾಡಿದಾರೆ ಕರೆಕ್ಟ್. ಅಲ್ಲ, ಅದು ಸುದೀಪ್ ಅವ್ರ ಒಂದು ಕಣ್ಣಿಗೆ ಬೀಳ್ಲಿಲ್ವಾ ಕಾಸ್ಟಿಸಮ್ ಇಂದು? ಕಾಸ್ಟಿಸಮ್ ಇಂದ ಎಸ್ ಈ ಕಾಸ್ಟೇ ನನ್ಗೆ ಆಗಲ್ಲ ಅದು ಇದು ಸಮಥಿಂಗ್ ಹೇಳ್ತಾ ಇದ್ರು ಅಶ್ವಿನಿ ಗೌಡ ಅವರು, ಜಾನ್ವಿ ಅವ್ರು ಹೇಳಿದ್ರಲ್ಲ, ಯಾರ್ದು ಮಾನ ಮರ್ಯಾದೆ ಏನು ತಗೊಂಡ್ ಮಾತಾಡ್ಬಾರ್ದು, ಇದು ಯಾರ ಅಪ್ಪನ ಮನೇನೋ ಆಸ್ತಿ ಅಂತ ಅವ್ರು ಹೇಳಿದಾರೆ. ಅಲ್ಲೇ ಅವರು ಸರಿಯಾಗಿ ಮಾತು ಕೊಟ್ಟಿದ್ದಾರೆ. ಅಂದ್ರೆ ಸುದೀಪ್ ಅವರು ಹಿಂದೆಗಡೆಯಿಂದ ಚಪ್ಪಲ್ ಸುತ್ಕೊಂಡು ಹೊಡೆದಿದ್ದಾರೆ ಸೀರಿಯಲ್. ಓಕೆ, ಇನ್ನು ಇದೇ ತರ ಆದ್ರೆ ಅಶ್ವಿನಿ ಗೌಡ ಅವ್ರದ್ದು, ಅಂದ್ರೆ ಅಶ್ವಿನಿ ಗೌಡ ಇರೋದ್ರಿಂದನೇ ಗಿಲ್ಲಿ ಮತ್ತೆ
ರಕ್ಷಿತಾ ಫೇಮಸ್ ಆಗ್ತಾ ಇದಾರೆ ಅಂತ. ಹಾ ನಿಜನಾ? ಹೌದು ನಿಜ. ಯಾಕಂದ್ರೆ ಇವ್ರು ಬೇಕು ಬೇಕು ಅಂತ ಕೆಣ್ಕೊಂಡು ಅವ್ರ ಮೇಲೆ ಹೋಗೋದು. ಅವರು ಅಷ್ಟೇ, ಅವ್ರು ಏನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಾಯಿಗಳು ಹೆಂಗಾರು ಬೊಗ್ಳುಕೊಳ್ಳಿ ಅಂತ. ಓಕೆ, ನಿಮ್ ಪ್ರಕಾರ ಗಿಲ್ಲಿ ನಟ ಇದು ರಕ್ಷಿತಾ ಶೆಟ್ಟಿ ಬಿಟ್ರೆ ಬೇರೆ ಇನ್ ಯಾರು ನಿಮ್ ಫೇವರ್ ಅನ್ಸ್ತಾರೆ? ಐ ಥಿಂಕ್ ನೋಬಡಿ ಯಾರು ಇಲ್ಲ. ನೋಬಡಿ. ಓಕೆ, ಕಾಕ್ರೋಚ್ ಸುದಿ ಅವರು ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಇದನ್ನ ನಡೀತಾ ಇರ್ಬೇಕಾದ್ರೆ, ಡಿಸ್ಕಷನ್ ನಡೀತಾ ಇರ್ಬೇಕಾದ್ರೆ, ಗಿಲ್ಲಿ ನೀನ್ ಇನ್ನು ಸಿಲ್ಲಿ ಬೇಡ ಜಾಸ್ತಿ ಅಂತ ಏನೋ ಸಮಥಿಂಗ್ ಅಂತಾರೆ, ಗಿಲ್ಲಿ ಅದು ಇದು ಅಂತ. ಅದು ಏಂತಕ್ಕೆ ಅಂತಂದ್ರೆ ಅವರು ಕ್ಯಾಮ್ರಾದಲ್ಲಿ ಜಾಸ್ತಿ ಹೈಲೈಟ್ ಆಗ್ಲಿ ಅಂತ ಆತರ ವರ್ಡ್ಸ್ ಎಲ್ಲ ಯೂಸ್ ಮಾಡಿರ್ಬೋದು. ಅವರು ಅಷ್ಟೇ ಇವ್ರುಗಳಿಗೆ ಬಕೆಟ್ ಎಲ್ಲ ಹಿಡ್ಕೊಂಡು, ಅದೇ ಅಶ್ವಿನಿ ಮ್ಯಾಮ್ಗೆ ಮತ್ತೆ ಜಾನ್ವಿ ಅವ್ರಿಗೆ ಬಕೆಟ್ ಹಿಡಿತಿದ್ದಾರೆ ಅಂತ ನನ್ಗೆ ಅನಿಸ್ತಿದೆ. ಅವ್ರು ನ್ಯಾಯವಾಗಿ ಆಟ ಆಡ್ತಿಲ್ಲ, ಅವ್ರ ಸಪೋರ್ಟ್ ತಗೊಂಡೇ ಆಟ ಆಡ್ತಿದ್ದಾರೆ. ಓಕೆ, ಇನ್ನು ಯಾರು ಈ ಕಾಕ್ರೋಚ್ ಸುದಿ ಅವ್ರ ಬಗ್ಗೆ ಜನಗಳು ಬಹಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು. ಯಾಕೆಂದ್ರೆ ಅವರ ಒಂದು ಪ್ರೋಮೋನು ಕೂಡ ಬಹಳ ಡಿಫ್ರೆಂಟ್ ಆಗಿ ತೋರಿಸಿದ್ರು. ಪಬ್ಲಿಕ್ ಹತ್ರ ಹೋಗಿ ಮೈಸೂರಿನಲ್ಲೆಲ್ಲ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಮಾತಾಡಿದ್ರು. ಬಟ್ ಮತ್ತೆ ಸಿನಿಮಾಗಳಲ್ಲಿ ಅಂತ ತಗೊಳೋದಕ್ಕೆ ಹೋದ್ರು ವಿಲನ್ ಆಗಿ ಕಡಕ್ ಲುಕ್ ನಲ್ಲಿ ಕಾಣಿಸ್ಕೊಂತಾರೆ. ಆದ್ರೆ ಬಿಗ್ ಬಾಸ್ ನಲ್ಲಿ ಯಾಕೆ ಈ ತರ ಮಾಡ್ತಾರೆ? ಅದು ವಿಲನ್ ಕ್ಯಾರೆಕ್ಟರ್ ಫಿಲಮ್ ಅಲ್ಲಿ ಬೇರೆ, ಅವಾಗ ಅಲ್ಲಿ ಓಕೆ ಅಲ್ಲಿ ಎಲ್ಲಾರು ಇರ್ತಾರೆ, ಹಂಗ್ ಮಾಡ್ತಾರೆ. ಇಲ್ಲಿ ಅವ್ರು ಹಂಗಿಲ್ಲ. ಅದೇ ಹೇಳ್ತಿಲ್ವ, ಅಶ್ವಿನಿ ಮ್ಯಾಮ್ ಮತ್ತೆ ಜಾನ್ವಿ ಮ್ಯಾಮ್ಗೆ ಎಲ್ಲ ಫುಲ್ ಬಕೆಟ್ ಇಟ್ಕೊಂಡೆ ಅವರು ಇಲ್ಲಿವರೆಗೂ ಬಂದಿರೋದು. ಅದಕ್ಕೇನೇನೆ ಇಲ್ಲ, ಇನ್ನೊಂದ್ ಸ್ವಲ್ಪ ದಿವಸ 2 to 3 weeks ಇರ್ತಾರೆ ಅಷ್ಟೇ, ಅದನ್ನ ಹೋಗ್ಬಿಡ್ತಾರೆ ಬಿಗ್ ಬಾಸ್ ಮನೆಯಿಂದ. ಫೈನಲ್ ತನಕ ಬರೋದಿಲ್ಲ ಅವರು, ಫೈನಲ್ ವರ್ಗೂ ಇರೋ ಕ್ಯಾಂಡಿಡೇಟೇ ಅಲ್ಲ ಅಂತ ಅನ್ಸುತ್ತೆ. ಓಕೆ, ಇನ್ನು ರಘು ಅವರು ಹೋದ್ ಸರಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತ ಹನುಮಂತು ವಿನ್ನರ್ ಆದ್ರು. ಸೊ ಈ ಸರಿ ರಘು ಅವರು ವಿನ್ನರ್ ಆಗುವಂತ ಲಕ್ಷಣ ಇದೆಯಾ ಇಲ್ವಾ? ಇದೆ ಅನ್ಕೊಂತೀನಿ. ಅವ್ರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ಅವ್ರ ಏನ್ ಅನ್ಸುತ್ತೋ ತಕ್ಷಣ ಹಂಗ ಹೇಳ್ಬಿಡ್ತಾರೆ. ಯಾರ್ಯಾರನ್ನ ಹೆಂಗ್ ನೋಡ್ಬೇಕು ಹಂಗೆಲ್ಲ ನೋಡ್ತಿದ್ದಾರೆ ಅವರು. ಆಕ್ಚುಲಿ ಈಸ್ ಅ ಗುಡ್ ಪರ್ಸನ್. ಅವರು ಬೇರೆಯವ್ರಿಗೂನು ಟಫ್ ಕ್ಯಾಂಡಿಡೇಟ್ ಹಾಕ್ಬೋದು ಅಂತ ಅನ್ಕೊಂತೀನಿ. ಅಲ್ಲಿ ಈ ತರ ತಗೊಳೋದಕ್ಕೆ ಹೋದ್ರೆ, ನೀವು ಟಫ್ ಕ್ಯಾಂಡಿಡೇಟ್ ಅಂದಿದ್ದಕ್ಕೋಸ್ಕರ ಈ ಕ್ವಶನ್ ಕೇಳ್ತಾ ಇದ್ದೀನಿ. ಈ ತರ ತಗೊಳೋದಕ್ಕೆ ಹೋದ್ರೆ ಮೌಂಟೇನ್ ರಘು ಅವ್ರನ್ನ ಬೀಟ್ ಮಾಡುವಂತ ಟಫ್ ಕ್ಯಾಂಡಿಡೇಟೇ ಇಲ್ಲ. ಯಾಕೆಂದ್ರೆ ಆತರ ಬಾಡಿ ಬಿಲ್ಡಿಂಗ್ ಇದೆ, ಫಿಸಿಕಲಿ ಸ್ಟ್ರಾಂಗ್ ಇದಾರೆ, ತುಂಬಾ ಮೆಂಟಲಿನೂ ಬಾಡಿ ಬಿಲ್ಡಿಂಗ್ ಅಂದ ತಕ್ಷಣ ಇವ್ರು ಗೆಲ್ತಾರೆ ಹಂಗ್ ಮಾಡ್ತಾರೆ ಅಂತ ಇರಲ್ಲ. ಅವ್ರು ಮೆಂಟಲಿ ಫಿಸಿಕಲಿ ಎರಡಕ್ಕೂ ಪ್ರಿಪೇರ್ ಆಗಿರ್ಬೇಕು. ಹಂಗಂತ ಬಂದಾಗ ಗಿಲ್ಲಿನೂ ಕೂಡ ಪ್ರಿಪೇರ್ ಆಗಿದ್ದಾನೆ. ಮತ್ತೆ ರಕ್ಷಿತಾ ಅವಳು ಪ್ರಿಪೇರ್ ಆಗಿಲ್ಲ. ಬಟ್ ಆದ್ರೆ ಬೇರೆಯವರು ಅಂತ ಬಂದ್ರೆ ಇವರು ಲೈಕ್ ಗರ್ಲ್ಸಲ್ಲಿ ಅಂತ ಬಂದ್ರೆ ಇವ್ರು ಆಗಿರ್ಬೋದು, ಹುಯಿಶಿ ರಾಶಿಕಾ ಅವ್ರಾಗಿರ್ಬೋದು. ಅವಳು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಓಕೆ, ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲಿಂದ 12th ಸೀಸನ್ ಇದು. 12th ಸೀಸನ್ ಅಲ್ಲಿ ಒಂದು ಸೀಸನ್ ಅಲ್ಲಿ ಮಾತ್ರ ಫಿಮೇಲ್ ವಿನ್ನರ್ ಆಗಿದೆ, ಶ್ರುತಿ ಅವರು. ಓಕೆನಾ, ಅದನ್ನ ಬಿಟ್ರೆ ಯಾರು ವಿನ್ ಆಗಿಲ್ಲ. ಸೊ ಈ ಸರಿ ಏನಾದ್ರೂ ವಿನ್ನರ್ ಆಗುವಂತ ಕ್ಯಾಂಡಿಡೇಟ್ ಗಳು ಯಾರಾದ್ರೂ ಇದಾರ ಒಳಗಡೆ? ಅದೇ ಇವರು ಮ್ಯೂಟೆಂಟ್ ರಘು, ಐ ಥಿಂಕ್ ಅವನು. ಅಲ್ಲ, ಫೀಮೇಲ್ ಬಂದ್ಬಿಟ್ಟು ರಾಶಿಕಾ ಇಲ್ಲ ಕಾವ್ಯ ಅಂತ ಅನ್ಕೊಂತೇನೆ. ಕಾವ್ಯ ಏನು ಆಡ್ತಲೇ ಇಲ್ಲ, ಕಾಣಿಸ್ಕೊಂತಲೇ ಇಲ್ಲ. ಕಾವ್ಯ ಅವ್ರು ಆಡ್ತಿದ್ದಾರೆ, ಬಟ್ ಅದ್ರ ಕ್ಯಾಮ್ರಾ ಅವ್ರನ್ನ ಫೋಕಸ್ ಮಾಡ್ತಿಲ್ಲ ಅಷ್ಟೇನೆ. ಅವ್ರು ಎಲ್ಲರ ಹತ್ರನು ಕೂಡ್ಕೊಂಡು ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಿದ್ದಾರೆ. ಅವರು ಟಾಸ್ಕ್ ಅಂತ ಬಂದಾಗ ಎಲ್ಲಾರನು ಕೇಳ್ತಾರೆ ನಾನು ಆಡ್ತೀನಿ ಅಂತ. ಅವ್ರು ಯಾರು ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಹೆಂಗ್ ಬರಕ್ ಆಗುತ್ತೆ? ಓಕೆ, ಇನ್ ಕೇಸ್ ಏನಾದ್ರು ನಿಮಗ್ ಬಿಗ್ ಬಾಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಗೆ ಹೋಗಕ್ ಇಷ್ಟ ಇದೆಯಾ? ತುಂಬಾ ಇದೆ. ಓಕೆ, ನಿಮ್ಮನ್ನ ಕರೆಸ್ಕೋಬೇಕು ಬಿಗ್ ಬಾಸ್ಗೆ ಅಂತ ಅಂದ್ರೆ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ? ನಾನು ಎಲ್ಲಾನು ಆಟ ಆಡ್ಬೋದು. ನಾನು ಎಲ್ಲರ ಜೊತೆನೂ ತುಂಬಾ ಫ್ರೆಂಡ್ಲಿ ಆಗಿರ್ತೀನಿ. ನಾನು 5 ನಿಮಿಷಕ್ಕೂ ಎಲ್ಲಾನು ಫ್ರೆಂಡ್ಸ್ ಮಾಡ್ಕೊಂತಿರ್ತೀನಿ. ಸೊ ನಾನು ಮೆಂಟಲಿ ಫಿಸಿಕಲಿ ಎಲ್ಲ ಚಾಲೆಂಜ್ಡ್ ಆಗಿದ್ದೀನಿ. ಓಕೆ, ಅದನ್ನ ಬಿಟ್ರೆ ಈಗ ಬಿಗ್ ಬಾಸ್ ಅಂತ ಬಂದಾಗ ಆಡ್ಬೇಕಾಗತ್ತೆ, ಡ್ಯಾನ್ಸ್ ಮಾಡ್ಬೇಕಾಗತ್ತೆ. ಸೊ ಏನ್ ಟಾಸ್ಕ್ ಕೊಡ್ತಾರೆ ಅದನ್ನ ಮಾಡ್ಬೇಕಾಗತ್ತೆ. ನಿಮ್ಗೆ ಆಡೋದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆಲ್ಲ ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಈಗ ಹಾಡಿ ಒಂದ್ ಯಾವ್ದಾದ್ರು ಸಾಂಗ್ ಅಂದ್ರೆ ಹಾಡ್ತಿರತ್ತ, ಹಾಡಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣವಂತೆ ಶೀತಳ ಬಾಣದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಥ್ಯಾಂಕ್ ಯು. ಥ್ಯಾಂಕ್ ಯು.